ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ ಫೈನಲ್ ಆಗಿ ಪಾಕಿಸ್ತಾನದವರು ಯೂ ಟರ್ನ್ ಹೊಡೆದಿದ್ದಾರೆ ಅಂತ ಹೇಳ್ಬೋದು ಗಾಯ್ಸ್. ಏನ್ ಬರ ಅಂತ 15ನೇ ತಾರೀಕು T20 ವರ್ಲ್ಡ್ ಕಪ್ ಮ್ಯಾಚ್ ಇತ್ತಲ್ಲ ಗಾಯ್ಸ್. ಪಾಕಿಸ್ತಾನ ಮತ್ತೆ ಇಂಡಿಯಾದ ಮ್ಯಾಚ್ ಇತ್ತಲ್ಲ, ಅದನ್ನ ಬಾಯ್ಕಾಟ್ ಮಾಡಿದ್ರು ಪಾಕಿಸ್ತಾನದವರು ಕೆಲವೊಂದು ರೀಸನ್ಗಳಿಂದ. ಆದ್ರೆ ಇವಾಗ ನೋಡಿ ಗಾಯ್ಸ್, ಯೂ ಟರ್ನ್ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು. ನಾವು ಆಯ್ತು ಭಾರತದ ಮೇಲೆ ಇದು T20 ವರ್ಲ್ಡ್ ಕಪ್ ಮ್ಯಾಚ್ ಆಡ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇವ್ರೇನು ಸುಮ್ಮನೆ ಕೊಟ್ಟಿಲ್ಲ ಗಾಯ್ಸ್. ಏನ್ ICC ಮತ್ತೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಕಡೆಯಿಂದ ಕೆಲವೊಂದು ಮೀಟಿಂಗ್ಗಳಾಗಿದ್ದು, ಆ ಮೀಟಿಂಗ್ ಅಲ್ಲಿ ಪಾಕಿಸ್ತಾನದವರು ಕೆಲವೊಂದು ಬೇಡಿಕೆಗಳು ಇಕ್ಕಿದ್ರು ಅಂತಾನೆ ಹೇಳ್ಬೋದು. ಅಂದ್ರೆ ಕೆಲವೊಂದು ಡಿಮ್ಯಾಂಡ್ಗಳು ಇಕ್ಕಿದ್ರು ICC ಅವರಿಗೆ. ಯಾವ್ದಾದಪ್ಪ ಅಂದ್ರೆ ಆ ಡಿಮ್ಯಾಂಡ್ ಮೊದಲನೇದಾಗಿ ಪಾಕಿಸ್ತಾನದ್ದು ಏನು ರೆವಿನ್ಯೂ, ICC ರೆವಿನ್ಯೂ ಇತ್ತಲ್ಲ ಗೈಸ್, ಏನು ಮೊದಲು ಮಾಮೂಲಿಯಾಗಿ 5.79 ಏನೋ ಕೊಡ್ತಾ ಇದ್ರು ರೆವಿನ್ಯೂ, ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಇಕ್ಕಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲೇ ಗೊತ್ತಾಗುತ್ತಲ್ಲ ಗೈಸ್, ಇವ್ರು ದುಡ್ಡುಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಇದೊಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಭಿಕ್ಷೆ ಬೇಕಾದ್ರೂ ಬೇಡ್ಬಿಡ್ತಾರೆ ದುಡ್ಡುಗೋಸ್ಕರ, ಅಂತ ಒಂದು ಜಾಯಮಾನ ಅಂತ ಹೇಳ್ಬೋದು ಪಾಕಿಸ್ತಾನದವ್ರದ್ದು. ಇನ್ನು ಎರಡನೇ ಡಿಮ್ಯಾಂಡ್ ಏನಂದ್ರೆ, ಪಾಕಿಸ್ತಾನದಲ್ಲಿ ಬೈಲಾಟ್ರಲ್ ಸೀರೀಸ್ ಇಂಡಿಯಾ ಜೊತೆ ಆಡ್ಬೇಕಂತ ಗೈಸ್, ಇದು ಡಿಮ್ಯಾಂಡ್ ಅಂತಾನೆ ಹೇಳ್ಬೋದು. ಇನ್ನು ಮೂರನೇ ಡಿಮ್ಯಾಂಡ್ ಏನಂದ್ರೆ, ಟ್ರಯಾಂಗಲ್ ಸೀರೀಸ್ ಆಡ್ಬೇಕಂತ ಬಾಂಗ್ಲಾದೇಶ್ ಮತ್ತೆ ಇಂಡಿಯಾ ಮತ್ತೆ ಪಾಕಿಸ್ತಾನ, ಈ ಮೂರು ಟೀಮ್ಗಳು ಟ್ರಯಾಂಗಲ್ ಸೀರೀಸ್ ಆಡ್ಬೇಕಂತ. ಇನ್ನು ನಾಲ್ಕನೇದು ಏನಪ್ಪಾ ಅಂದ್ರೆ, ದೊಡ್ಡದೇ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು ಇದು. ಏನ್ ಪಾಕಿಸ್ತಾನ ಮತ್ತೆ ಇಂಡಿಯಾದವರು ಮ್ಯಾಚ್ ಆಡ್ತಾರಲ್ಲ ಗೈಸ್, ಆ ಮ್ಯಾಚ್ ಮುಗಿದ ಮೇಲೆ ಏನ್ ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ ಅಂತ, ದೊಡ್ಡ ಒಂದು ಟ್ರೋಫಿನೇ ಕೊಟ್ಟಿರಲಿಲ್ಲ, ಹಂಗೆ ಅಂತ ಏನೋ ಕೆಲವೊಂದು ವಿವಾದಗಳಿದ್ವು. ಆದ್ರೆ ಈ ಡಿಮ್ಯಾಂಡ್ ಅಲ್ಲಿ ಪಾಕಿಸ್ತಾನದವರು ಮತ್ತೆ ಇಂಡಿಯಾದವರು ಮ್ಯಾಚ್ ಮುಗಿದ ಮೇಲೆ ಯಾರೇ ಗೆಲ್ಲಿ ಯಾರೇ ಸೋಲ್ಲಿ ಇಬ್ರು ಶೇಕ್ ಹ್ಯಾಂಡ್ ಮಾಡ್ಲೇಬೇಕಂತ ಡಿಮ್ಯಾಂಡ್ ಇಕ್ಕಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ಇದನ್ನೆಲ್ಲ ಪರಿಗಣನೆ ಇಟ್ಕೊಂಡು ICC ಅವರು ಕೆಲವೊಂದು 3-4 ಡಿಮ್ಯಾಂಡ್ಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗೈಸ್. ಯಾವ್ದಪ್ಪ ಡಿಮ್ಯಾಂಡ್ ಅಂತಂದ್ರೆ, ಏನು ಇವ್ರಿಗೆ ಪಾಕಿಸ್ತಾನ ಮತ್ತೆ ICC ರೆವಿನ್ಯೂ ಅದನ್ನ ಸ್ವಲ್ಪ ಏನೋ ಕೊಡ್ಬೋದು, ರೆವಿನ್ಯೂ ಸ್ವಲ್ಪ ಇನ್ಕ್ರೀಸ್ ಮಾಡ್ಬೋದು, ಹೇಳಕ್ ಆಗೋದಿಲ್ಲ. ಇನ್ನ ಅದು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಎರಡನೇ ಡಿಮ್ಯಾಂಡ್ ಏನಪ್ಪಾ ಅಂದ್ರೆ, ಪಾಕಿಸ್ತಾನ ಮತ್ತೆ ಇಂಡಿಯಾದವರು ಇಬ್ರು ಬೈಲಾಟರಲ್ ಸೀರೀಸ್ ಮ್ಯಾಚಸ್ ನ ಆಡ್ಬೇಕಂತ ಏನ್ ಡಿಮ್ಯಾಂಡ್ ಇಕ್ಕಿದ್ರು, ಅದನ್ನ ICC ಅವರು ಖಂಡಿತವಾಗಿ ನಿಷೇಧ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಪ್ಪಿಲ್ಲ, ಅದಂತೂ ಫೇಲ್ ಆಗಿದೆ ಈ ಡಿಮ್ಯಾಂಡ್ ಅಂತ ಹೇಳ್ಬೋದು. ಇನ್ನು ಮೂರನೇ ಡಿಮ್ಯಾಂಡ್ ಏನಂದ್ರೆ, ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ್ ಮತ್ತೆ ಇಂಡಿಯಾದವ್ರು ಈ ಮೂರು ಜನನು ಟ್ರಯಾಂಗಲ್ ಸೀರೀಸ್ ಮ್ಯಾಚಸ್ ಆಡಬೇಕು, ಈ ಮೂರು ಕಂಟ್ರೀಸ್ನು ಒಂದು ನೇಷನ್ ಅಲ್ಲಿ ಅಂತ ಏನ್ ಬೇಡಿಕೆ ಇಕ್ಕಿದ್ರು ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರೊಂದು ಬೇಡಿಕೆನ. ಇನ್ನ ನಾಲ್ಕನೇದು ಬೇಡಿಕೆ ಏನಪ್ಪಾ ಅಂದ್ರೆ, ಏನು ಪಾಕಿಸ್ತಾನನು ಮತ್ತೆ ಇಂಡಿಯಾದವರು ಶೇಕ್ ಹ್ಯಾಂಡ್ ಮಾಡ್ಬೇಕು ಮ್ಯಾಚ್ ಮುಗಿದ ಮೇಲೆ ಅಂತ ಏನ್ ಬೇಡಿಕೆ ಇಕ್ಕಿದಲ್ಲ ಗೈಸ್, ಅದನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಮಖಕ್ಕೆ ಕೊಡದಂಗೆ ಆಗಿದೆ ಅಂತಾನೆ ಹೇಳ್ಬೋದು. ಇವು ಏನು ಪಾಕಿಸ್ತಾನ ಬೇಡಿಕೆ ಇಕ್ಕಿದ್ರು ಅದ್ರಲ್ಲಿ 90% ಯಾವ ಬೇಡಿಕೆನೂ ಈಡೇರಿಸಿಲ್ಲ ಅಂತಾನೆ ಹೇಳ್ಬೋದು. ಏನು ಯಾವ ರೆವಿನ್ಯೂ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಏನು ಇಕ್ಕಿದ್ರಲ್ಲ ಬೇಡಿಕೆ, ಅದೊಂದು ಸ್ವಲ್ಪ ಮಾಡ್ಬೋದು ಅಂತ ನನ್ಗೆ ಅನ್ಸುತ್ತೆ. ಇನ್ನೆಲ್ಲರ ಇದು ಬೇಡಿಕೆನ ರಿಜೆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. ನನ್ಗನ್ಸುತ್ತೆ ಈ ಸಲ ಏನ್ 15ನೇ ತಾರೀಕು ಪಕ್ಕ ಇಂಡಿಯಾದವ್ರು ಗೆದ್ದು ಅವ್ರಿಗೆ ಮುಖಭಂಗ ಮಾಡ್ತಾರೆ ಅಂತಾನೆ ಹೇಳ್ಬೋದು ಗೈಸ್. ನನ್ಗನ್ಸುತ್ತೆ ಗೈಸ್, ಏನು ಈ 15ನೇ ತಾರೀಕು ಮ್ಯಾಚ್ ನಡೀತಲ್ಲ T20 ವರ್ಲ್ಡ್ ಕಪ್, ಪಕ್ಕ ಇಂಡಿಯಾದವ್ರು ಗೆದ್ದು ಅವ್ರು ಮುಖಭಂಗ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಅವ್ರು ಯಾಕನ್ನ ಆಡೋದಪ್ಪ, ಮೊದಲು ಸುಮ್ಮನೆ ಸೇಫ್ಟಿ ಆಗಿ ಇದ್ವಿ, ಸುಮ್ಮನೆ ಏನೋ ಎಲ್ಲೊಂದ್ ಕಡೆ ಪಾಯಿಂಟ್ ಕೊಡ್ಬೋದಾಗಿತ್ತು. ಹಿಂಗ್ ಸೋತು ಸುಮ್ಮನೆ ನಾವು ಶೇಪ್ ಔಟ್ ಆಗೋದಕ್ಕಿನ್ನ ಸುಮ್ಮನೆ ಎಲ್ಲೊಂದ್ ಕಡೆ ಬಾಯ್ಕಟ್ ಮಾಡಿದೆ ಒಳ್ಳೇದಾಗ್ತಿತ್ತು ಅಂತ ಅಂತ ಅನ್ಕೋಬೇಕು. ಆ ತರ ಮಾಡ್ತಾರೆ ಇಂಡಿಯಾದವ್ರು. ಇವಾಗಿರೋಂಥ ಫಾರ್ಮ್ ನೋಡಿದ್ರೆ ಪಕ್ಕ ಅದೇ ಒಂದು ನಾನು ಹೇಳಿದ್ದೆ ಒಂದು ನಡೆಯುತ್ತೆ ಅಂತ ನನ್ಗನ್ಸುತ್ತೆ ಗೈಸ್. ನಿಮ್ಗೇನ್ ಅನ್ಸುತ್ತೆ ಈ ಪಾಕಿಸ್ತಾನದವ್ರು ಈ ತರ ಒಂದು ಈ ಉಸಿರೊಳ್ಳಿ ಆಟಗಳು ಆಡ್ತಾ ಇರೋದು ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ಗೈಸ್, 15ನೇ ತಾರೀಕು ಏನು ಇಂಡಿಯಾದವ್ರು ಮತ್ತೆ ಪಾಕಿಸ್ತಾನ ಮ್ಯಾಚ್ 100% ನಡೆಯುತ್ತೆ ಅಂತ ICC ಕಡೆಯಿಂದ ಒಂದು ದೊಡ್ಡ ಸ್ಟೇಟ್ಮೆಂಟ್ ಬಂದಿದೆ ಅಂತ ಹೇಳ್ಬೋದು. ಒಟ್ನಲ್ಲಿ ನನ್ಗೆ ಅನ್ಸಿತ್ತು ಗೈಸ್, ಮೊದ್ಲೇನೆ ಹೇಳಿದ್ನಲ್ಲ, ಇವ್ರು ಪಕ್ಕ ಉಲ್ಟಾ ಹೊಡಿತಾರೆ, ಟರ್ನ್ ಹಾಗೆ ಆಗ್ತಾರೆ. ಸುಮ್ಮನೆ ಇವರೆಲ್ಲ ಸುಮ್ಮನೆ ಬಿಲ್ಡಪ್ಗೋಸ್ಕರ ಬೈ ಕಟ್ ಅಂತ ಆ ಕಟ್ ಅಂತ ಈ ಕಟ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಲ್ಡಪ್ ತಗೊಂತಾರೆ. ಯಾವುದೇ ಒಂದು ಇದು ಇವ್ರು ಹೇಳ್ದಂಗೆ ಯಾವ್ದು ನಡ್ಕೊಂಡಿಲ್ಲ ಅಂತ ನನ್ಗನ್ಸುತ್ತೆ ಗೈಸ್. ಓಕೆ ಗೈಸ್, ಇವತ್ತಿನ ಕ್ರಿಕೆಟಿಂಗ್ ಅಪ್ಡೇಟ್ ಈ ತರ ಇತ್ತು. ಇನ್ನು ಬೇಜಾನ್ ಕ್ರಿಕೆಟಿಂಗ್ ಅಪ್ಡೇಟ್ ಮಾಡೋದಿದೆ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಾದ್ರೂ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.